ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯಕ್ ರೆಡ್ ಅಂಡ್ ಸ್ನೇಹಿತರೆ, ಇವತ್ತು ಇನ್ನೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬಂದಿದ್ದೇನೆ. ಇವತ್ತಿನ ವಿಶೇಷ ವಿಡಿಯೋ ಎಂದರೆ ದಟ್ಟ ಕಾಡಿನ ಮಧ್ಯೆ ಒಂದು ಅದ್ಭುತ ಕಲಾವಿದನ ಒಂದು ಪರಿಚಯ ನಿಮಗೆ ಮಾಡಿಸ್ತಾ ಇದ್ದೇನೆ. ಈ ಕಲಾವಿದ ಇರೋದು ಕಾಡಿನ ಮಧ್ಯದಲ್ಲೆಯ. ಅದು ಯಾವುದಂದರೆ ಸಂಕದ ಮನೆ. ಸಂಕದ ಮನೆ ಅಂದ್ಕೊಳ್ಳೆ ನಮಗೆಲ್ಲರಿಗೂ ಒಮ್ಮೆಲೆ ನೆನಪಿಗೆ ಬರುವುದು ಅದ್ಭುತವಾದ ಮೂರ್ತಿ ರಚನೆಕಾರ. ಅದು ಯಾರು ಸಂಕದ ಮನೆ ಹೆಗ್ಗಡ್ರು ಅಂದರೆ ಎಲ್ಲರಿಗೂ ಶಿರಸಿಯಲ್ಲಿ ಎಲ್ಲರಿಗೂ ಪರಿಚಯ ಇದೆ. ಕಳೆದ 30-40 ವರ್ಷದಿಂದ ಅವರ ಮಾಡಿದಂಥ ಅದ್ಭುತವಾದ ಗಣಪತಿಯನ್ನು ನಾವೆಲ್ಲ ನೋಡಿದ್ದೇವೆ. ಪ್ರತಿಯೊಬ್ಬ ಕಲಾವಿದನು ಅವನ ಒಂದು ಅದ್ಭುತವಾದ ಕೈ ಚಳಕದಿಂದ ಗಣಪತಿಯನ್ನು ಮಾಡುತ್ತಿದ್ದಾನೆ. ಪ್ರತಿಯೊಬ್ಬ ಕಲಾವಿದನು ಅವನದೇ ಆದ ವಿಶೇಷ ಕಲೆಗಳಿದ್ದೇ ಇರುತ್ತದೆ. ಅದು ಸಂಕದ ಮನೆ ಹೆಗ್ಗಡ್ರು ಅಂದರೆ ಇವರ ಒಂದು ಅದ್ಭುತವಾದ ಒಂದು ಪೇಂಟಿಂಗ್. ಇವರ ಗಣಪತಿ ಹೇಗೆಂದರೆ ಪೇಂಟಿಂಗ್ ಮಾಡಲಿಕ್ಕಿಂತ ಮುಂಚೆ ನೋಡಲಿಕ್ಕೂ ನಮ್ಗೆ ಅಷ್ಟೇ ಖುಷಿ ಆಗ್ತಿತ್ತು. ಅದನ್ನು ಪೇಂಟಿಂಗ್ ಮಾಡಾದ್ಮೇಲೂ ಅವರ ಒಂದು ಕೈ ಚಳಕದಿಂದ ಅವರು ಮಾಡುತ್ತಿರೋ ಆ ಪೇಂಟಿಂಗನ್ನು ನಾವು ನೋಡಿದ್ರೆ ಅಂಥ ಒಂದು ಅದ್ಭುತವಾದ ಕಲಾವಿದರ ಕುಟುಂಬದ ಪರಿಚಯ ಹಾಗೂ ಈಗ ಆ ಕಲೆಯನ್ನು ಮುಂದುವರಿಸ್ಕೊಂಡು ಬಂದಿರುವಂಥ ವಿನಾಯಕ್ ಹೆಗಡೆ ಅವರಿಂದ ಕೆಲವೊಂದು ವಿಚಾರಗಳನ್ನು ನಿಮಗೂ ತಿಳಿಸ್ತಾ ಇದ್ದೇನೆ. ಯಾಕಂದರೆ ವಿನಾಯಕ್ ಹೆಗಡೆ ಅವರು ಇವರ ಒಂದು ದೊಡ್ಡಪ್ಪನ ಕಾಲದಿಂದ ನಡೆದು ಬಂದಂಥ ಈ ಅದ್ಭುತವಾದ ಕಲೆ ಇವರು ಮಾಡ್ತಾ ಇವರ ತಂದೆಯವರೆಲ್ಲ ಸೇರಿ ಈಗ ಗ್ರಾಮದಲ್ಲಿ ಒಂದು ಸ್ವಲ್ಪ ಕೆಲವೊಂದು ಕಡೆ ಸಾರ್ವಜನಿಕ ಗಣಪತಿಯನ್ನವರು ಮಾಡ್ತಾ ಇದ್ದಾರೆ. ಅದನ್ನು ಆ ಗಣಪತಿ ಕಾನ್ಸೂರಲ್ಲೂ ಅವರು ಈ ವರ್ಷ 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಕಾನ್ಸೂರಲ್ಲೂ ಅವರು ಅದ್ಭುತವಾದ ಕೈ ಚಳಕದ ಕಲೆ ಗಣಪತಿಯನ್ನು ನಾವು ನೋಡ್ಬೋದು ಈ ವರ್ಷ ಸಾರ್ವಜನಿಕ ಇದರಲ್ಲಿ. ಇಂಥ ಕಲಾವಿದರನ್ನು ನಾವು ಪ್ರಶಂಸಿಸುತ್ತಾ ಪ್ರೋತ್ಸಾಹಿಸುತ್ತಾ ಈ ಕಲೆಯನ್ನು ಇವರ ಪೂರ್ವಜರ ಈ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇವರಿಗೆ ನಾ ಮೊದಲೇ ಧನ್ಯವಾದ ಹೇಳಬೇಕು. ಇಂದಿನ ಅವರ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಹೆಗಡೆ ಅಂತೇಳಿ. ನಾನು ಕಾನ್ಸೂರ್ ಹತ್ರ ಜಡ್ಡಿಮನೆ ಅಂತೇಳಿ ನನ್ನ ಊರು. ನಾವು ಮೂಲತಃ ಕೃಷಿಕರು, ಆದರೆ ನಮಗೆ ಕಲೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ರಕ್ತಗತವಾಗಿ ಬಂದಿದೆ. ಈ ಚೌತಿ ಬಂದ ತಕ್ಷಣ ನಾವು ಮಣ್ಣಿನಿಂದ ಗಣಪತಿಯನ್ನು ಮಾಡುವಂಥದ್ದು ನಮ್ಮ ಅಜ್ಜಿನವರು ಮಾಡ್ತಿದ್ರು. ಆನಂತರ ನಮ್ಮ ತಂದೆಯವರ ಅಣ್ಣ ತಮ್ಮಂದಿರು ಎಲ್ಲರೂ ಮಾಡ್ತಿದ್ರು. ಆನಂತರ ಇದು ನಮಗೆ ನಮ್ಮ ಅಜ್ಜನಿಂದ ಬಳುವಳಿಯಾಗಿ ಬಂದಂತಹ ಕಲೆ, ಮಣ್ಣಿನಿಂದ ಗಣಪತಿಯನ್ನು ಮಾಡುವಂಥದ್ದು, ಆನಂತರ ಚಿತ್ರ ಬಿಡಿಸುವಂಥದ್ದು ಎಲ್ಲದೂ ಯಾವುದೇ ರೀತಿಯ ಅಭ್ಯಾಸ ಇಲ್ಲದೇ ರಕ್ತಗತವಾಗಿ ಬಂದಿದೆ. ಅದನ್ನೇ ಸ್ವಲ್ಪ ನಾವು ಹೆಚ್ಚಿಗೆ ಅಭ್ಯಾಸ ಮಾಡ್ತಾ ಹೆಚ್ಚಿಗೆ ಕಲಿತಾ ಹೋದ್ವಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ವಿ. ಇದರಿಂದ ನಮಗೆ ಹೆಚ್ಚಿನದಾಗಿ ಕಲೀಲಿಕ್ಕೆ ಅನುಕೂಲ ಆಯಿತು. ಮಣ್ಣಿನ ಗಣಪತಿ ಮಾಡುವಂಥದ್ದು ಚೌತಿ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೀವಿ. ಚೌತಿ ಬಂದ ತಕ್ಷಣ ನಮಗೆ ಮಣ್ಣಿಂದ ಗಣಪತಿ ಮಾಡಬೇಕು ಅಥವಾ ಯಾವುದೇ ರೀತಿಯ ಒಂದು ಮಣ್ಣಿನಿಂದ ಆರ್ಟನ್ನು ಮಾಡಬೇಕು ಅಂಥೇಳಿ ಅನ್ನಿಸ್ತದೆ, ಮಾಡ್ತೇವೆ. ಮಣ್ಣಿನಿಂದ ಗಣಪತಿಯನ್ನು ಮಾಡುವಂಥದ್ದು ಎಲ್ಲ ರೀತಿಯ ಥರ ಅಲ್ಲ, ಬೇರೆ ಥರ ಮಾಡೆಲ್, ಬೇರೆ ಥರ ಸಂಕದ ಮನೆ ಗಣಪತಿ ಅಂಥೇಳಿ ವಿಶೇಷವಾಗಿ ಮಾಡುವಂಥ ಒಂದು ಶೈಲಿ. ಅದರಲ್ಲೂ ಪೇಂಟಿಂಗ್ನಲ್ಲಿ ನಮ್ಮ ದೊಡ್ಡಪ್ಪನವರು ನಮ್ಮ ತಂದೆಯವರೆಲ್ಲ ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡೋದು. ಅಂದರೆ ಟ್ರಾನ್ಸ್ಪರೆಂಟ್ ಪೇಂಟಿಂಗು. ಈ ಬರ್ಮುಡಾದ ಮೇಲ್ಗಡೆ ಮಡಿಯನ್ನು ಉಡ್ತಾ ಇದ್ರು, ಅದು ಟ್ರಾನ್ಸ್ಪರೆಂಟ್ ಆಗಿರ್ತಿತ್ತು. ಅದನ್ನು ನಮ್ಮ ತಂದೆಯವರು ದೊಡ್ಡಪ್ಪನವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರಲ್ಲಿ ಸಕ್ಸಸ್ ಆದರು. ಅದು ತುಂಬ ಫೇಮಸ್ ಕೂಡ ಆಯಿತು. ಹಾಗೆ ನಮ್ಮ ದೊಡ್ಡಪ್ಪನವರು ಸಿರ್ಸಿಯಲ್ಲಿ ದೇವಿಕೆರೆಯಲ್ಲಿ ಗಣಪತಿಯನ್ನು ಸಾಧಾರಣ ಒಂದು 30 ವರ್ಷಗಳ ಕಾಲ ಮಾಡಿ ತುಂಬ ಜನಪ್ರಿಯತೆಯನ್ನು ಗಳಿಸಿದ್ರು. ಇದು ನಮ್ಮ ಹಳೆಯ ತಲೆಮಾರಿನಿಂದ, ನಮ್ಮ ಅಜ್ಜನ ತಲೆಮಾರಿನಿಂದ ಬಂದಂಥ ಕಲೆಯನ್ನು ನಮಗೆ ಬಳುವಳಿಯಾಗಿ ನೀಡಿದ್ದಾರೆ. ಹಾಗೆ ಇದನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದು ನಮಗೆ ತುಂಬ ಖುಷಿ ಆಗ್ತದೆ.
ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಮ್ಮ ಒಂದು ಆಸೆ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಕೂಡ. ನಮ್ಮ ಮುಂದಿನ ತಲೆಮಾರಿಗೂ ಇದನ್ನು ಕಲಿಸ್ಬೇಕು ಅಂತ ತುಂಬ ಆಸೆ ಇದೆ. ಹಾಗೆ ಕಲಿಸ್ಬೇಕು ಅಂಥೇಳಿ ನಾವು ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಇದ್ರ ಜೊತೆಗೆ ನಾವು ಕಲ್ಲಿನ ಮೂರ್ತಿಗಳನ್ನು ಕೆತ್ತುವಂಥದ್ದು, ಹಾಗೆ ಬೇರೆ ಬೇರೆ ರೀತಿಯ ಪೇಂಟಿಂಗ್ಗಳನ್ನು ಮಾಡುವಂಥದ್ದು ಎಲ್ಲ ಅಭ್ಯಾಸವನ್ನು ಮಾಡಿಕೊಂಡೆ. ನಮ್ಮ ಅಣ್ಣನವರಿಂದ ನಾನು ಕಲ್ಲಿನ ಮೂರ್ತಿ ಕೆತ್ತುವಂಥದ್ದು ಅಭ್ಯಾಸ ಮಾಡಿಕೊಂಡು ಅದನ್ನು ಈಗ ವೃತ್ತಿಯಾಗಿ ಮಾಡ್ತಾ ಇದ್ದೇನೆ. ಅದರಲ್ಲಿಯೂ ಸಹ ಬೇರೆ ಬೇರೆ ರೀತಿಯ ಶೈಲಿಯಲ್ಲಿ ಬೇರೆ ಬೇರೆ ರೀತಿಯ ಮೂರ್ತಿಗಳನ್ನು ಮಾಡುವಂಥ ಒಂದು ಕಲೆಯನ್ನು ಕರಗತ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಮಗೆ ಈ ಕಲೆ, ನಮ್ಮ ಈ ಗಣಪತಿಯನ್ನು ಮಾಡುವಂಥದ್ದು, ಕಲ್ಲಿನ ಮೂರ್ತಿಯನ್ನು ಕೆತ್ತುವಂಥದ್ದು, ಯಾವುದೇ ರೀತಿಯ ಕಲೆ ಆಗಲಿ, ಇದನ್ನು ನಮ್ಮಲ್ಲಿ ಈ ಕಲೆ ಇದೆ ಅಂತ ಗುರುತಿಸಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಲೋಕಲಲ್ಲಾಗಲಿ ಅಥವಾ ಹೊರಗಡೆಯಲ್ಲಾಗಲಿ, ಎಲ್ಲೇ ಆಗಲಿ, ಸಿರ್ಸಿಯಲ್ಲಾಗಲಿ ನಮಗೆ ಮಣ್ಣಿನ ಮೂರ್ತಿ ಮಾಡಲಿಕ್ಕೆ ಅಥವಾ ಕಲ್ಲಿನ ಮೂರ್ತಿ ಮಾಡಲಿಕ್ಕೆ ಬಹಳ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಉತ್ತೇಜನವನ್ನು ಸಹಿತ ಕೊಡ್ತಾ ಇದ್ದಾರೆ. ಇದನ್ನು ನನಗೆ ಉತ್ತೇಜನ ಹಾಗೂ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ತಂದೆಯವರು ಸ್ವಲ್ಪ ಅದ್ರ ಬಗ್ಗೆ ಹೇಗೆ ಮಾಡಬೇಕು ಅಂತ ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಾರೆ ನಮಗೆ. ನಮ್ಮ ಮಕ್ಕಳು, ನಮ್ಮ ವಿನಾಯಕ ನನಗಿಂತ ಚಲೋ ಮಾಡ್ತಾರೆ ಅವರು. ಗಣಪತಿ ನನಗಿಂತಲೂ ಉತ್ತಮವಾಗಿ, ನನಗಿಂತ ಹೆಚ್ಚಿಗೆ ಬೆಳವಣಿಗೆಯಿಂದ ಮಾಡ್ತಾ ಇದ್ದಾರೆ. ಎರಡನೇ ಮಗನು ಸ್ವಲ್ಪ ಅದ್ರ ಮಟ್ಟಿಗೆ ಮಾಡಿದ್ದಾನೆ, ಮಾತ್ರ ಸಣ್ಣ ಒಂದೆರಡು ಗಣಪತಿ ಮಾಡಿದ್ದಾನೆ. ಅದು ಇವರಷ್ಟು ಅವರಿಗೆ ರೂಢಿ ಆಗಲಿಲ್ಲ. ಅವ ಬೆಂಗಳೂರು ಕಡೆ ಕಲ್ತ್ಕೊಂಡು ಸ್ವಲ್ಪ ನೌಕರಿ ಮಾಡ್ದ. ಈಗ ಹಂಗೆ ಅವನಿಗೆ ಅದು ಟಚ್ ತಪ್ಪೋದೆ. ಈಗ ನಾವು ಮಾಡೋದಿಲ್ಲ. ಬಿನೇ ಚಲೋ ಮಾಡ್ತಾನೆ, ಅಡ್ಡಿಲ್ಲ. ಈಗ ಸಾರ್ವಜನಿಕ ಗಣಪತಿ ಮತ್ತು ನಮ್ಮೂರಲ್ಲಿ ಉಳಿದ ಗಣಪತಿ ಮಾಡ್ತಾನೆ, ಚಲೋ ಮಾಡ್ತಾನೆ. ನನಗಿಂತಲೂ ಒಂದು ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ, ಚಲೋ ಮಾಡ್ತಾನೆ. ಸ್ನೇಹಿತರೆ, ಇಂಥದ್ದೇ ಅನೇಕ ವಿಶೇಷ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನನಗೊಂದು ಸ್ವಲ್ಪ ಖುಷಿಯಾಗುತ್ತೆ. ಇನ್ನೂ ಹೆಚ್ಚಿನ ಒಂದು ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೂ ನಮಗೊಂದು ಖುಷಿಯಾಗತ್ತೆ. ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನನ್ನ ಒಂದು ಈ ವಿಡಿಯೋಗೆ ನೀವು ಕೊಡುವಂಥ ಬೆಂಬಲ. ಧನ್ಯವಾದಗಳು.